ಓಹೋ ಹೋ ಹೋ, RCB ಅವ್ರು ಹಾಕಿದ್ದಾರೆ ಹೊಸ ಅಡಿಪಾಯ. ಇದು ನಮ್ಮ RCB ಯ ಹೊಸ ಅಧ್ಯಾಯ. ಏನೋ ಬಿ ಫುಲ್ ಹುಡ್ಕೊಂಡ್ಬಿಡಿದ್ಯಾ ಅದೆದ್ದೆ. ಇರ್ಲಿ, ಇಟ್ಸ್ ಓಕೆ, ಇಟ್ಸ್ ಆಲ್ ಇನ್ ದ ಗೇಮ್. ಅದು ಸ್ಟಾರ್ಟಿಂಗ್. ನಿನ್ಗೆ ಎಲ್ಲಾರು ನಾನು ಉರ್ಕೊಂಡಿರತ್ತಾರ ಎಲ್ಲಾರು ಕಾಣಿಸ್ತೀನ ಹೋಗ್ಲಿ. ಖಂಡಿತ ಹೌದು. ಇವ್ರು ಕಾಯ್ತಾ ಇದ್ದೆ ಸೋಲಕ್ಕೆ. ಇದು ಎನಿವೇಸ್, ಇದು 6 ಯೋ, ಮ್ಯಾಚ್ ರಿವ್ಯೂ ಇರೋದಿದು. ನಾನ್ ನಿನಗೆ ಏನ್ ಮೆಸೇಜ್ ಅಲ್ಲಿ ಏನ್ ಹೇಳಿದ್ದೆ, RCB ವಿನ್ ಬೈ 1 ಓವರ್ ಅಂತ ಹೇಳಿದ್ದೆ ತಾನೆ. ಖಂಡಿತ ಹೇಳಿಲ್ಲ, ಯಾವ ಸ್ಕ್ರೀನ್ ಶಾಟ್ ಇಲ್ಲ ನನ್ನ ಹತ್ರ. ಅದಕ್ಕೆ ಆಯ್ತಾ. ಸೊ ನೀನ್ ಹೇಳಿದ್ದು ಮಾತಾಡಿ. ಅನುಜ್ ರಾವತ್ ಹೊಡಿತಾನೆ ಅಂತ. ಎನಿವೇಸ್, ಸೊ ಕಾರ್ತಿಕ್, RCB 2 ಮ್ಯಾಚ್ ಆಗೋಯ್ತು. ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತಾ ಇದೆ? ಪರ್ಫಾರ್ಮೆನ್ಸ್ ಎಲ್ಲಾರು ಕ್ವೆಶನ್ ಮಾಡ್ತಿದ್ದು ಬೌಲಿಂಗ್ ಮೇಲೆ. ಟು ಬಿ ಫ್ರಾಂಕ್ ಆನೆಸ್ಟ್, ನನಗೆ ಆಕ್ಷನ್ ಇಂದಾನು ಇಟ್ ಈಸ್ ಎ ಡೀಸೆಂಟ್ ಪಿಕ್. ಓವರ್ ಐ ಪ್ಲೇಯರ್ಸ್ ತಗೊಂಡು, ಮತ್ತಿದನ್ನೇ ಹೇಳ್ತಿದ್ದೀನಿ, ಓವರ್ ಐ ಪ್ಲೇಯರ್ಸ್ ತಗೊಂಡು ಫೇಲ್ ಆಗೋದಕ್ಕಿಂತ ಇಂಥ ಪ್ಲೇಯರ್ಸ್ ನ ತಗೊಂಡು ವಿ ಆರ್ ಅಟ್ ಲೀಸ್ಟ್ ಡೂಯಿಂಗ್ ಅ ಡೀಸೆಂಟ್ ಜಾಬ್ ಕಂಪ್ಯಾರಿಟಿವ್ಲಿ ಎಟ್ ಬ್ಯಾಂಗ್ಳೂರ್ ಪಿಚ್. ಆಲ್ಸೋ ಐ ಫೀಲ್ ದೇ ಶುಡ್ ಹ್ಯಾವ್ ಸ್ಕೋರ್ಡ್ ಈವನ್ ಮೋರ್. 10-15 ಇಲ್ಲ 20 ರನ್ಸ್ ಅಟ್ ಲೀಸ್ಟ್ ಇನ್ನ ಸ್ಕೋರ್ ಮಾಡಬಹುದಿತ್ತು. ಬಟ್ ದೇ ಹ್ಯಾವ್ ನಾಟ್ ಸ್ಕೋರ್ಡ್. ವಿ ಹ್ಯಾವ್ ಪುಲ್ಡ್ ಇಟ್ ಆಫ್ ಗುಡ್. ಸರ್ ಇಸ್ ರಿಯಲಿ ಜೆಮ್ ಅನ್ಬೇಕು. ಫಸ್ಟ್ 3 overs ಡಿಂಟ್ ಕನ್ಸೀಡ್ ಅ ಬೌಂಡ್ರಿ. ಲಾಸ್ಟ್ ಓವರ್ 2 ಬೌಂಡ್ರಿ ಹೋಯ್ತು, ಬಟ್ ವಿಕೆಟ್ ಬಂತು. ಸೊ ಇಟ್ ಇಸ್ ಟೋಟಲಿ ಫೈನ್. ಓವರ್ ಆಲ್ ಗುಡ್ ಬೌಲಿಂಗ್. ಬ್ಯಾಟಿಂಗ್ ಅಲ್ಲಿ ಇನ್ನ ಸ್ವಲ್ಪ ಬರ್ಬೇಕಿತ್ತು ರನ್ಸ್. ಆಸ್ ಯೂಶಲ್ ಬಾಯಿಗೆ ಬರ್ಸೋದಂತ ಕ್ಯಾರೆಕ್ಟರ್ ಇದೆಯಲ್ಲ ನಮ್ ಟೀಮಿಗೆ. ಸೊ ಬರ್ಸಿದಿರಿ, ವಿನ್ ಮಾಡಿದಿರಿ. ಸೊ ಅಭಿ, ಇನ್ನೂ 4 ಮ್ಯಾಚ್ ನಡೆದಿದೆ. ಅದರಲ್ಲಿ ಒಂದು ನಿಮ್ ಟೀಮ್ದು ಬೇರೆ. ನಿನ್ನೆ ಗೆಲ್ಲೋ ಮ್ಯಾಚ್ ನ ಹೆಂಗ್ ಸೋಲ್ಬೋದು ಅಂತ ಒಂದು WPL ನೋಡ್ ಕಲಿಬೋದಿತ್ತು. ಅದಕ್ಕೆ ಇನ್ನೊಂದು ನಿನ್ನೆ ನೋಡ್ ಕಲಿಬೋದಿತ್ತು. ಅದೊಂಥರ ಟ್ರೆಡಿಷನ್ ಕಣ. ಫಸ್ಟ್ ಮ್ಯಾಚ್ ಗೆಲ್ಬಾರ್ದು ಅಂತ ಅವ್ರು ಮೋಸ್ಟ್ಲಿ ಬರ್ದು ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅನ್ಕೊಂಡಿದ್ದೆ ಲೆಕ್ಕ ಸ್ಟಾರ್ಟ್ ಹೋಗ್ಲಿ ಮಾಡಿದ್ದೆ ನಾವು. ನಮ್ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಟ್ರೆಂಡ್ ಮುಗಿಯುತ್ತಾ ಅಂತ ಅನ್ಕೊಂಡಿದ್ವಿ, ಬಟ್ ಅದನ್ನು ಆಗ್ತಿಲ್ಲ. ಇರ್ಲಿ, ಅದಾದ್ಮೇಲೆ ಮಾತಾಡೋಣ. RCB ಮ್ಯಾಚ್ ಬಗ್ಗೆನೇ ಮಾತಾಡಿ ಫಸ್ಟ್ ಇವಾಗ. ಅದೇ RCB ಇವತ್ತು ಲಾಸ್ಟ್ ಓವರ್ 20 ರನ್ಸ್ ಬರ್ಲಿಲ್ಲ ಅಂದಿದ್ರೆ ಮೇ ಬಿ ಇನ್ನೂ ಈಸಿ ಆಗಿರೋದು ಅನ್ಸುತ್ತೆ ನನಗೆ. ಬಟ್ ಎಸ್, ಅಲ್ಜಾರಿ ಜೋಸೆಫ್ ಕಂಪ್ಲೀಟ್ಲಿ ಲೈನ್ ಅಂಡ್ ಲೆಂತ್ 2 ಮ್ಯಾಚ್ ಅಲ್ಲೂ ಕಾಣಿಸ್ತಾ ಇಲ್ಲ ಅದು. ನಾನು ಕಾರ್ತಿಕ್ ಹೇಳ್ದಂಗೆ ಯಶ್ ದಯಾಲ್, ಐ ಥಿಂಕ್ ಲಾಸ್ಟ್ ಇಯರ್ ಏನೋ 5 ಸಿಕ್ಸರ್ಸ್ ಆಯ್ತು. ಅದಾದ್ಮೇಲೆ ಐ ಥಿಂಕ್ ಹಿ ಹಸ್ ಚೇಂಜ್ ಹಿಮ್ಸೆಲ್ಫ್. ಅಂಡ್ ಒಳ್ಳೆ ಬೌಲರ್ ಅವರು. 5 ಕೋಟಿ ಕೊಟ್ಟಾಗ ಎಷ್ಟೋ ಜನ ಅಂದಿದ್ರು, ಇವನಿಗೆ ಯಾಗುರು 5 ಕೋಟಿ ಕೊಟ್ರಿ ಮತ್ತೆ 5 ಸಿಕ್ಸಸ್ ಹೊಡ್ಸ್ಕತಾನೆ ಅಂದಿದ್ರು. ಒಳ್ಳೆ ಸದ್ಯಕ್ಕೊಂದು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಇವತ್ತಿನ ಪರಿಸ್ಥಿತಿಗೆ. ಮೇ ಬಿ ನನ್ ಪ್ರಕಾರ ವೈಶಾಖ್ನು ನೋಡ್ಬೇಕು ನೆಕ್ಸ್ಟ್ ಫ್ಯೂ ಮ್ಯಾಚಸ್ ಅಲ್ಲಿ. ಸಿರಾಜ್ ಅಥವಾ ಯಾರು ಪರ್ಫಾರ್ಮ್ ಮಾಡದೇ ಇದ್ರೆ ನೋಡ್ಬೇಕು ಅನ್ಸುತ್ತೆ. ಅಂಡ್ ಚೆನ್ನೈ ಅಗೇನ್ಸ್ಟ್ ಪ್ಲಾಯ್ ಮಿಸ್ ಆಗಿದೆ ಅಲ್ಲೇನೆ. ಸಿರಾಜ್ ಮೇಲೆ ಕಣ್ಣು ಹಾಕ್ಬಿಟ್ಟೆ ಅವಲೇ. ಏನ ನೀನು? ರೆಸ್ಟ್ ತಗೊಳ್ಳಿ ಬಿಡುಗರು. T20 ವರ್ಲ್ಡ್ ಕಪ್ ಆಡೇ ಆಡ್ತಾನೆ. ಓಕೆ, ಮುಂದೆ. ಸೊ ಮೊನ್ನೆ ಪ್ಲಾಯ್ ಮಿಸ್ ಆಗಿದ್ದು ಅಲ್ಲೇನೆ. ಮ್ಯಾಕ್ಸ್ ಓವರ್ಸ್ ಕೊಡ್ಬೋದಿತ್ತು. ಆಫ್ ಸ್ಪಿನ್ನರ್ಸ್ ಕೊಟ್ಟಿದ್ರೆ ಚೆನ್ನೈ ಮೇಲೂ ಒಂದ್ ಚಾನ್ಸ್ ಇತ್ತು ಅನ್ಸುತ್ತೆ. ಬಟ್ ಎನಿವೇಸ್, ಏನು ಮಾಡಕ್ ಆಗಲ್ಲ. ನಾವು ಚೆನ್ನೈಲ್ ಗೆದ್ದಿಲ್ಲ, ನೀವು ಫಸ್ಟ್ ಮ್ಯಾಚ್ ಗೆದ್ದಿಲ್ಲ. ಅದ್ ಯಾವತ್ತಿಗೂ ಚೇಂಜ್ ಆಗಲ್ಲ ಸದ್ಯಕ್ಕಂತೂ. ನೋಡೋಣ ಕ್ವಾಲಿಫೈಯರ್ಸ್ ಅಲ್ಲೇ ಏನಾರ ಆಗತ್ತಾ ಅಂತದು. ಸೊ ಅದ್ ಬಿಟ್ಟು ಇನ್ ಮಿಕ್ಕಿ ಟೀಮ್ಸ್, ಸನ್ರೈಸರ್ಸ್ ಮ್ಯಾಚ್ ಸಿಕ್ಕಾಬಡೆ ಕ್ಲೋಸ್ ಆಗಿತ್ತು. ಅದು ಆಲ್ಮೋಸ್ಟ್ 25 ಕೋಟಿ ಕೊಟ್ಟು ಅವನಿಗೆ 25 ರನ್ನೇ ಹೊಡೆದಿದ್ರು ಹೆನ್ರಿ ಕ್ಲಾಸೆನ್ ಅವತ್ತು ಲಾಸ್ಟ್ ಓವರ್ ಅಲ್ಲಿ. ಹೊಡೆದ್ರಲ್ಲ 24-25 ರನ್ಸ್ ಹೊಡೆದ್ರು ಅನ್ಸುತ್ತೆ. 24-25 ಹೊಡೆದ್ರು. ಎಸ್. ಆ ಮ್ಯಾಚ್ ಬಗ್ಗೆ ಕ್ರೂಷಿಯಲ್ ಅಂದ್ರೆ ಒಂಥರ ಸಿಕ್ಕಾಬಡೆ ಕ್ಲೋಸ್ ಮ್ಯಾಚ್ ಇತ್ತು. ಲಾಸ್ಟ್ ಬಾಲ್ 5 ರನ್ಸ್ ಬೇಕಿತ್ತು. ಅಂಡ್ ನಮ್ಮ ಕರ್ನಾಟಕ ಹುಡ್ಗಂಗ್ ಸೆಂಡ್ ಆಫ್ ಕೊಟ್ಟಿರೋದಿಕ್ಕೆ ಇನ್ನು ಆಗ್ಲೇ ಉಳ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಸೊ ಏನ್ರು ಅದು, ಆ ಒಂದ್ಸರಿ ಒಬ್ರಿಗೆ ಸೆಂಡ್ ಆಫ್ ಕೊಟ್ರೆ ಒಬ್ರಿಗೆ ಹುರ್ಕೊಂತೀರ, ಇನ್ನೊಬ್ರಿಗೆ ಫೀಲ್ಡಿಂಗ್ ಅಲ್ಲಿ ಹೋಗಿ ನಿಲ್ಸು ಅಂತ ಹೇಳಿದ್ರೆ ಅದಕ್ಕೂ ಹುರ್ಕೊಂತೀರ. ಹೆಂಗಿದ್ ಲೆಕ್ಕಾಚಾರ ಇದು? ಯಾವತ್ತು ಪಾಪ ಅಷ್ಟೇ ಪಾಪ ಸ್ವಲ್ಪ ಮರ್ಯಾದೆಯಿಂದ ಹುಡುಗನ್ ಟ್ರೀಟ್ ಮಾಡ್ಬೇಕು. 60% ಫೈನ್ ಹಾಕಿದ್ರಪ್ಪ. ಫಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿನೂ ಸೆಂಡ್ ಆಫ್ ಕೊಟ್ಟಾರ ಸಚಿನ್ ರವೀಂದ್ರಗೆ. ಅವನಿಗೆ ಯಾಕೆ ಫೈನ್ ಹಾಕ್ಲಿಲ್ಲ? ಸಿ, ಅದಕ್ಕೆ ಯೋಚನೆ ಮಾಡ್ಬೇಕು. ನೀನ್ ಯಾರಿಗ್ ಸೆಂಡ್ ಆಫ್ ಕೊಡ್ತಾ ಇದೀಯಾ, ಯಾವಾಗ ಕೊಡ್ತಾ ಇದೀಯಾ, ಯಾಕೆ ಕೊಡ್ತಾ ಇದೀಯಾ ಅಲ್ಲ, ಅಂತ. ಯಾರಿಗೆ ಯಾಕೆ ಯೋಚನೆ ಮಾಡ್ಬೇಕು? ರೂಲ್ಸ್ ಎಲ್ಲ ಒಂದೇ ಅಲ್ವಾ? ಹಂಗಾದ್ರೆ ಹರ್ಷಿತ್ ರಾಣದಂತ್ರ ಅಟ್ಟ ನಾನ್ಸೆನ್ಸ್ ಆಯ್ತಾ? ಲೈಕ್ ಯು ಆರ್ ಟೆಲಿಂಗ್ ದಟ್ ಎ ಫಾಸ್ಟ್ ಬೌಲರ್ ಕಾಂಟ್ ಬಿ ಅಗ್ರೆಸಿವ್. ಇಫ್ ದಟ್ ಇಸ್ ದ ಕೇಸ್, ಡೈಲ್ ಸ್ಟೇನಿಂಗ್ ಅಂತೂ ಲೈಫ್ ಲಾಂಗ್ ಬ್ಯಾನೆ ಮಾಡ್ಬೇಕಾಯ್ತು ಅವ್ರು. ಆಕ್ಚುಲಿ ಡೈಲ್ ಸ್ಟೇನಿಂಗ್ ಆಗ್ಲಿ, ವಾಸಿಮ್ ಅಕ್ರಮಿಗ್ ಆಗ್ಲಿ. ಐ ಡೋಂಟ್ ನೋ ಅಗ್ರೆಷನ್ ವಾಟ್. ಬೇರೆ, ಸೆಂಡ್ ಆಫ್ ಬೇರೆ. There is nothing called aggression and send off ಕಣ ರಘು. Aggression send off is part of their bowler celebration. ಇವಾಗ
ಸೆಂಚುರಿ ಹೊಡೆದ ತಕ್ಷಣ ಹಂಗಾರೆ ವಿಕೆಟ್ ಬ್ಯಾಟ್ಸ್ಮನ್ ಗಳು ಹಂಗಾದ್ರೆ ಏನು ಸೆಲೆಬ್ರೇಟೇ ಮಾಡಬಾರ್ದು, ಹಂಗಾರೆ ಜಸ್ಟ್ ಹಿಂಗ್ ವಿಕೆಟ್ ಎತ್ಬಿಟ್ಟು ಮುಗಿಸ್ಬಿಟ್ರೆ ಸಾಕು ಹಂಗಾದ್ರೆ. ಅಷ್ಟೇ ಸಾಕು ಸಾಕು. No, see, yeah, he is a young 21-year-old boy, ಆಯ್ತಾ. If you are restricting to him not to celebrate, not to be aggressive, that doesn't make any sense. Okay, not just for Mayank Agarwal, be it to anyone, be it Harshit Rana or be it anyone. So Bumrah ಒಂದು ಟ್ರೇಡ್ ಮಾರ್ಕ್ ಸೆಲೆಬ್ರೇಷನ್ ಇದೆ. He like that fist bump ಮಾಡ್ತಾನಲ್ಲ. So you're telling that Bumrah don't celebrate in front of bowlers then? ಅಲ್ಲೇ ಬರೋದು. Celebrating is okay, but having it personal is not okay. There's a thin line ಯಾವಾಗ್ಲೂ ಅದನ್ನ No, ಕ್ರಾಸ್ ಮಾಡಬಾರ್ದು ಅಂತ. personal is when ಬುಮ್ರಾ ಬಗ್ಗೆನೇ ಹೇಳ್ತೀನಿ. ಇನಿಷಿಯಲಿ ಅಲ್ಲ ಕಾರ್ತಿಕ್, ಫಸ್ಟ್ ಮುಂಬೈಯಲ್ಲಿ personal is ಎಬಿ when ಡಿವಿಲಿಯರ್ಸ್ ಮ್ಯಾಚ್ ಎತ್ತಿದ ಮೇಲೆ ಹಿಂಗ್ ಅಂದು he regretted ಹಾ. his own celebration. ಆಕ್ಷನ್ಸ್. ಎಸ್. Let's be fair, ಅಲ್ಲಿ ಪ್ಲೇಯರ್ ಯು ಹ್ಯಾವ್ ಟೇಕನ್ ದ ವಿಕೆಟ್, ಅಗ್ರೆಷನ್ ಎಲ್ಲ ಓಕೆ, ಬಟ್ you showing actions to the batsman is personal. There is a thin line. no Debatable. batsman does celebrate, Karthik. You see how David Warner celebrates, you see how Virat Kohli celebrates, you see who else modern day. So they go, they take a high jump, they point it at specific person. See, it's not about Correct, whether ಅವರು specific ಬೌಲರ್ person ಹೋಗ್ಬಿಟ್ಟು ಯಾರು ಇದು ನೋಡಿಲ್ಲ. ಮಾಡಲ್ಲ ಅಲ್ವಾ ಅವರು? ಬೌಲರ್ ಹೋಗ್ಬಿಟ್ಟು ಅವ್ರು ಸೆಂಡ್ ಆಫ್ ಕೊಡಲ್ಲ ಅಲ್ವಾ ಅವರು? Exactly. that doesn't mean ಅಲ್ಲ ಕಣೋ, ಅವ್ರು ಸೆಲೆಬ್ರೇಟ್ ಮಾಡ್ತಿರೋದು ಆಪೋಸಿಟ್ ಟೀಮ್ ಜೊತೆ. So what you are trying to Opposite prove ಅಲ್ಲ. then? See that aggression should be there, ಆಯ್ತಾ. So how do you expect bowler to celebrate going forward then? ಅಲ್ಲ, ಈ ದಿವಸ ಯಾರು ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಕಟ್ಲಿ ಆಮ್ಸ್ ಇರ್ಬೋದು, ಅಯ್ಯೋ, ಇರ್ಬೋದು, ಜಹೀರ್ ಖಾನ್ ಇರ್ಬೋದು. ರಬಾಡ ನೋಡಿ ಸೆಲೆಬ್ರೇಷನ್ ಗಳು. ಮಿಚೆಲ್ ಜಾನ್ಸನ್ ನೋಡಿದೀರಾ ಸೆಲೆಬ್ರೇಷನ್? ಇದೆಲ್ಲ ಇದ್ರ ಮುಂದೆ ಅದೇನು ಅಲ್ಲ ಆಕ್ಚುಲಿ. See, it is not about that is not at all right to do that to any ಯಾವುದೇ ಪ್ಲೇಯರ್ ಆಗ್ಲಿ. ಮಯಾಂಕ್ ಅಗರ್ವಾಲ್ ಅಲ್ಲ, ಅಲ್ಲಿ ಯಾರೇ ನಿಂತಿರ್ಲಿ, ಅವ್ರಿಗೆ ಮಾಡೋದು ಆತರ ಸರಿ ಅಲ್ಲ ಅದು. So then why was Virat Kohli was not fined when he gave send off to Rachin Ravindra other day? ಒಂದ್ ನಿಮಿಷ, ಮ್ಯಾಚ್ ರೆಫ್ರಿ ಜವಗಲ್ ಶ್ರೀನಾಥ್ ಕಾಲ್ ತಗೋಬೇಕು ಅಂತ ಇದೆ, ಬಟ್ ಇವಾಗ ವಿಡಿಯೋ ಕಾಲ್ ಅಲ್ಲಿ ಇದೀನಿ, ಆಮೇಲೆ ತಗೋತೀನಿ ನಾನು ಅದು. ಇಲ್ಲ, ಆಡ್ ಮಾಡು. ಜಾಗ ಶ್ರೀನಾಥ್ ಎಲ್ಲ ಮ್ಯಾಚ್ ರೆಫ್ರಿ ಇದ್ದಿದ್ದು ಹೊತ್ತು. ಸರಿ, ಜೆಫ್ ಕ್ರೋವೆ ಇರ್ಲಿ, ಅವ್ರನ್ನೇ ಆಡ್ ಮಾಡೋಣ. ಅವ್ರು ಯಾರು ಇಲ್ದಿರೋದ್ಮೇಲೆ ಕರೆದ್ಬಿಟ್ಟು ಮ್ಯಾಚ್ ರೆಫ್ರಿ ಅಂದ್ರೆ ಹೆಂಗೆ? ಓಕೆ, ಟಾಪಿಕ್ ಬನ್ನಿ. ನೀನ್ ಯಾಕೋ RCB ಮ್ಯಾಚ್ ಬಿಟ್ಟು ಬೇರೆ ಮ್ಯಾಚ್ ಮಾತಾಡ್ತೀರ, ಆಮೇಲೆ ಮಾತಾಡೋಣ. ಇಲ್ಲ, ನಾವು ಎಲ್ಲಾ ಮ್ಯಾಚ್ ರಿವ್ಯೂ ಮಾಡ್ತಾ ಇದೀವಿ. ಅದು ಹೋಲ್ಸೇಲ್ ಆರ್ ಮ್ಯಾಚ್ ಅಲ್ಲೇ 100 ಸಿಕ್ಸಸ್ ಬಂದಿದೆ, ವಿಪರೀತ ಇದಾಗೋಗ್ಬಿಟ್ಟಿದೆ ಆಗ್ಲೇ. ಫಸ್ಟ್ RCB ಮಾಡೋಣ ಕಣ, 2 ನಿಮಿಷಕ್ಕೆ ಮುಗಿಸಿ ಬೇರೆ ಟೀಮಿಗೆ ಹೋದ್ರೆ ಹೆಂಗೆ? ಓಕೆ ಗೈಸ್, ಐ ಹ್ಯಾವ್ ಎ ಬೋಲ್ಡ್ ಕ್ವಶನ್. ವಿಲ್ ದಿಸ್ ಬಿ Faf du Plessis one of the correction? This is play bold question ಅಂತ ಕೇಳು. It's not bold. Only play bold question. Whatever, play bold, which bold, BOLD or BOWLD, and you decide buddy. So will this be Faf's what to say, horror year, or he will make a comeback considering last 1 year's performance? Second, is there a chance for Will Jacks to fit in? Will Jacks to ಇನ್ನ ಡಿಸ್ಕಷನ್ಸ್ ಅಲ್ಲೇ ಆಯ್ತು. ಈವನ್ ದ ಕಾಮೆಂಟೇಟರ್ಸ್, ಎಕ್ಸ್ಪರ್ಟ್ಸ್, ನಮ್ಮ ಯೂಟ್ಯೂಬ್ ಅಲ್ಲಿ ಮಿಂಚ್ತಾ ಇರೋ ಕನ್ನಡ ಇನ್ನೊಂದು ಚಾನಲ್ DRS ಅಲ್ಲೂ ಅದೇ ಡಿಸ್ಕಷನ್ ಆಯ್ತು. ವಿಲ್ ಜಾಕ್ಸ್ ಇಸ್ ಅ ಪರ್ಫೆಕ್ಟ್ ಪಿಕ್ ಅಂಡ್ 3 ಆಲ್ರೌಂಡರ್ಸ್ ಬಂದಂಗೆ ಆಗುತ್ತೆ ವಿಲ್ ಜಾಕ್ಸ್ ಬಂದ್ಬಿಟ್ರೆ. ಬಟ್ ದ ಪ್ರಾಬ್ಲಮ್ ಇಸ್ ದ ಡೈಮೆನ್ಷನ್. ನಾವ್ ಯೋಚನೆ ಮಾಡಂಗೆ ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ಬೇಕು ಅಂತ ಏನಿಲ್ಲ. ಅಂಡ್ ಆಸ್ ಯೂಶುವಲ್ ವರ್ಷ ಆಗ್ತಿರೋದನ್ನೇ ಇವಾಗ್ಲೂ ಆಗ್ತಿರೋದು. ನಾಟ್ ಓನ್ಲಿ ಇನ್ ಆರ್ ಟೀಮ್ಸ್, ಮೇ ಬಿ ಬಿಕಾಸ್ ನಾವು RCB ಸಪೋರ್ಟ್ ಮಾಡ್ತಿದೀರಂತ ನಾವು ಮಾತಾಡಿಲ್ಲ. ಬಟ್ ಇಮ್ಯಾಜಿನ್ ಬೇರೆ ಟೀಮ್ ಅಲ್ಲೂ ಈ ತರ ಡಿಸ್ಕಷನ್ಸ್ ನಡೆಯುತ್ತೆ. ದ ಫ್ಯಾನ್ಸ್ ಆಫ್ ಡಿಫ್ರೆಂಟ್ ಟೀಮ್ಸ್ ಆಸ್ ವೆಲ್ ವಿಲ್ ಹ್ಯಾವ್ ಅ ಡಿಸ್ಕಷನ್ ಆನ್ ದ ಟೀಮ್ ಸೆಲೆಕ್ಷನ್ಸ್ ಹೋಗ್ತಿಲ್ಲ ಅಂತ. ವಿಲ್ ಜಾಕ್ಸ್ ಇದಾಯ್ತು. ಬಟ್ coming to Faf du Plessis, on 2-3 innings ನೋಡ್ಬೇಕು. I feel he's still not played that competitive level of cricket, or he's not performed. He's played competitive level of cricket, but he's not performed in the few leagues that he's played. So ideally he's still rusty, not getting that flow. Maybe 1 or 2-3 innings runs ಬಂದ್ರೆ ಇಟ್ ವಿಲ್ ಮೇಕ್ ಅ ಡಿಫರೆನ್ಸ್. ಬಟ್ 2 ಸ್ಟಾರ್ಟ್ ನೋಡಿದ್ಮೇಲೆ ಐ ಥಿಂಕ್ 50-50 ಸೀಸನ್ ಮೇ ಬಿ.
ಜಸ್ಟ್ ಪ್ರೆಡಿಕ್ಷನ್. ಆದ್ರೆ ಒಳ್ಳೇದೇ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಓಕೆ, ಅಂಡ್ ಅನದರ್ ಕ್ವಶನ್. ರಘು, ನೀನದು ಹೇಳ್ಬೇಕಾ? ಇವತ್ತಾಗ್ಲೇ ನನಗ್ ಅನ್ಸಿದ್ದು ಇವತ್ತು ಆಗಿರೋ ಫ್ಯಾಫಿಗೆ ಒಂದು ಇಂಜುರಿ ಅಲ್ಲ, ಒಂದು ಬ್ರೂಸಸ್ ಆಗಿದೆ ಆಗ್ಲೇ ರೈಟ್ ಹ್ಯಾಂಡ್ ಮೇಲೆ ಅನ್ಸುತ್ತೆ ಇವತ್ತು ಡೈವ್ ಮಾಡಿದಾಗ ಅವರು. ಮೇ ಬಿ ಲಾಸ್ಟ್ ಸೀಸನ್ ಹಿಂಗೆ ಆಗಿತ್ತು ಅವ್ರಿಗೆ, ಅಂಡ್ ಹಿ ಪ್ಲೇಡ್ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ನಮ್ಗೆ ಲಾಸ್ಟ್ ಸೀಸನ್ ಅವರು. ಸೊ ಐ ಥಿಂಕ್ ಮೇ ಬಿ ಅಗೇನ್ ಮತ್ತೆ ವಿರಾಟ್ ಕ್ಯಾಪ್ಟನ್ ಆಗ್ಬೇಕಾಗತ್ತೆ ಅಂತ ಟೈಮ್ ಅಲ್ಲಿ. ಬಟ್ ಅದೊಂದೇ ಚಾನ್ಸ್ ಇರೋದು ಟು ಗೆಟ್ ವಿಲ್ ಜಾಕ್ಸ್ ಇನ್ ಟು ದ ಟೀಮ್ ಅನ್ಸುತ್ತೆ ನಮ್ಗೆ. ಇಲ್ಲಾಂದ್ರೆ ಬೌಲರ್ಸ್ ಅಲ್ಲಿ ವಿ ವಿಲ್ ಗೋ ವಿತ್ ಲೋಕಿ ಫರ್ಗೂಸನ್ ಮೇ ಬಿ ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ KKR, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ KKR ಕ್ಯಾಂಪ್ ಹೆಂಗಿದೆ ಅಂತ. ಸೊ ಐ ಥಿಂಕ್ ಅಲ್ಲಿ ಆಗದೇ ಇಲ್ಲ ಅದು. ಅಂಡ್ ಕಮಿಂಗ್ ಅಗೇನ್ ವಿಲ್ ಜಾಕ್ಸ್ ಒಳ್ಳೆ ಪ್ರೂವನ್ ಪ್ಲೇಯರ್, ಟಾಪ್ ಆರ್ಡರ್ ಅಲ್ಲಿ ಆಡ್ತಾರೆ ಅಂಡ್ ಒಳ್ಳೆ ಸ್ಪಿನ್ನರ್, 2-3 overs ಈಸಿಲಿ ಸಿಗತ್ತೆ. ಏನ್ ಸ್ಪಿನ್ನರ್ ಇಲ್ಲ ಅಂತ ನಮ್ ರಿವ್ಯೂಸ್ ಅಲ್ಲಿ ಎಲ್ಲರೂ ಹೇಳ್ತಾರೆ. ಅದು ಒಂದು ಐ ಥಿಂಕ್ ಸಫೈಸ್ ಆಗತ್ತೆ ಅದರಿಂದ ಅನ್ಸುತ್ತೆ. Okay. I think I feel Faf after last IPL alva is not even 50% of what Faf we know. So South Africa T20 ಲೀಗ್ ಅಂತೂ ಏನ್ ಆಡಿದ್ರು ಅಂದ್ರೆ 25 ಬಾಲಿಗೆ 10, 25 ಬಾಲಿಗೆ 12 ಆ ಫಾರ್ಮಲ್ ಇದ್ದವ್ರು ಆಕ್ಚುಲಿ. ಅಂಡ್ if a player who can turn up and turn his form, if it has to be Faf ಕೂಡ. I mean he has that skill, has that proven pedigree ಅಂತಾನೆ. So maybe Karthik ಹೇಳಿದಂಗೆ another 3 matches, right platform for him. But again, question comes up, who captains this team? Whether Virat want to take up that burden, whether that pressure after coming back from his personal break, having that expectation, I'm not sure whether this time he'll take up for the rest of the season. And second question, guys, do you think is this Chinnaswamy the traditional batting pitch kind of what you've seen in last decade? Even WPL ಕೂಡ 140, 130 ಹೊಡೆಯಕ್ಕೆ ಎಲ್ಲರೂ ಸ್ಟ್ರಗಲ್ ಮಾಡಿದ್ರು ಆಕ್ಚುಲಿ. ಇಲ್ಲೂ ಇವತ್ತು ಕೂಡ ಇಟ್ ವಾಸ್ ನಾಟ್ ದಟ್ ಈಸಿ. ಲೈಕ್ ಇಟ್ ಇಸ್ ದಟ್ ಸ್ಕಿಲ್ ಆಫ್ ವಿರಾಟ್ ಕೊಹ್ಲಿ ವಾಟ್ ಮೇಡ್ RCB won today. ವಿರಾಟ್ ಕೊಹ್ಲಿ ಏನಾದ್ರು ಬೇಗ ಔಟ್ ಆಗಿದ್ರು ಅಂದ್ರೆ ದಿಸ್ ಮ್ಯಾಚ್ ವುಡ್ ಹ್ಯಾವ್ ಬಿನ್ ಲಾಸ್ಟ್ ಬೈ minimum 40 runs by RCB. That skill, that temperament what Virat had, that made difference ಅಂತಾನೆ ಹೇಳ್ಬೋದು. So do you think somewhere that long WPL season is impacting men's what to say pitch and all the that particular pitch criteria? Pitch is again ನಾವು ಆಕ್ಚುಲಿ ಅದು ರಿನೋವೇಟ್ ಮಾಡಿದ್ರಲ್ಲ, ರೈನ್ ವಾಟರ್ ಎಲ್ಲ ಕ್ಲಿಯರ್ ಮಾಡಕ್ಕೆ ವಿತಿನ್ 5 minutes ರಿನೋವೇಟ್ ಮಾಡಿದಾಗ, ಬಿಫೋರ್ ದ್ಯಾಟ್ ಇಟ್ ವಾಸ್ ಅ ಬ್ಯಾಟಿಂಗ್ ಪಿಚ್ ಟೋಟಲಿ. ದ ಡೈಮೆನ್ಷನ್ಸ್ ಆರ್ ಸ್ಟಿಲ್ ಸ್ಮಾಲ್. ಗ್ರೌಂಡ್ ಡೈಮೆನ್ಷನ್ಸ್ ಸೊ ಗ್ರೌಂಡ್ ಡೈಮೆನ್ಷನ್ಸ್ ಇನ್ನ ಕಡಿಮೆ ಇದ್ರೂ, ಬಟ್ the pitch has really changed a lot. Maybe fast bowlers you time, then it is a boundary. The reason being it is just 60, less than 70 yards. Apart from that, it is become very slow. It is become both batsmen and the bowlers game. Specifically ಇದೇ ಬ್ಯಾಟ್ಸ್ಮನ್ ದೇ ಪಿಚ್ಚು ಅನ್ನಕ್ಕೂ ಆಗಲ್ಲ, ಇಲ್ಲ ಬೌಲರ್ಸ್ ದೇ ಪಿಚ್ಚು ಅನ್ನಕ್ಕೂ ಆಗಲ್ಲ, ಆ ತರ ಆಗೋಗಿದೆ ಇವಾಗ. ಮುಂಚೆ ಅಂದ್ರೆ ಬ್ಯಾಟಿಂಗ್ ಪಿಚ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಬಹುದಾಗಿತ್ತು, ಬಟ್ ಇವಾಗ ಹಂಗ ಅನ್ನಕ್ಕಾಗಲ್ಲ. ಇಟ್ ಇಸ್ ಬೇಸಿಕ್ಲಿ ಆನ್ ದಿ ಸ್ಕಿಲ್ ಆಫ್ ಎವ್ರಿ ಇಂಡಿವಿಜುವಲ್. ಅದಕ್ಕೆ RCB they do not have proper records in our very own ground up post 2017, as you say. So adike we still cannot comment ಹೆಂಗಿದೆ. Which pitch does RCB fans prefer? Like ಯಾವ ತರ? I think before 2017 ಅಥವಾ like 50-50 what we had 2016 and before, any day batting pitch, high scoring pitches, ಚೇಸಿಂಗ್ ಗ್ರೌಂಡ್ ಅಂತ ಹೆಸರು ವಾಸಿ ಆಗಿದ್ದಿದ್ ಗ್ರೌಂಡ್ ಅದು. ಚೇಸಿಂಗ್ ಗ್ರೌಂಡೇ ಎಷ್ಟು ಒಳ್ಳೇದಾಗಿರುತ್ತೆ ಯಾವಾಗ್ಲೂ, ಲೈಕ್ ಮುಂಬೈ. ನಿಂದು? ಫಾರ್ ಮೀ ನನಗೆ ಅನ್ಸಂಗೆ ಒಂದು WPL ಆಡಿದ್ದು ವೇರಿಯಂಟ್ ಆಗಿದೆ ಪಿಚಸ್, ಬಟ್ ಅಲ್ಲಿ ನೀನ್ ಹೇಳ್ದಂಗೆನೆ ಅಲ್ಲೂ ಅಷ್ಟೇ 140, 150 ಈಸಿಯಾಗಿ ಡಿಫೆಂಡ್ ಮಾಡೋರು. ವಿಪರೀತ ಸ್ಲೋ ಸ್ಪಿನ್ನರ್ಸ್, ಶೋಭನಾ ಇರ್ಬೋದು ಅಥವಾ ಶ್ರೇಯಾಂಕ ಇರ್ಬೋದು, ಆ ಸ್ಪಿನ್ನಿಗೆನೆ ಅವ್ರಿಗೆ ಆಡಕ್ಕೆ ಆಗ್ತಾ ಇರ್ಲಿಲ್ಲ ಯಾರಿಗೂನು. ಅಂಡ್ ಇವತ್ತಿನ ಪಿಚ್ ರಿಪೋರ್ಟ್ ಅಲ್ಲಿ ನೋಡಿದಾಗ ಇದೊಂಥರ ಟೂ ಪೇಸ್ಟ್ ಪಿಚ್ ಇದೆ. ಅದು ಲೈಕ್ ಫಸ್ಟ್ ಫ್ಯೂ ಓವರ್ಸ್ ಒಂಥರ ಬಿಹೇವ್ ಆಗತ್ತೆ, ಆಮೇಲೆ ಒಂಥರ ಬಿಹೇವ್ ಆಗತ್ತೆ ಅಂತಾನೆ ಹೇಳಿದ್ದು ಪಿಚ್ ರಿಪೋರ್ಟ್ ಅಲ್ಲೂ. ಮೇ ಬಿ ಇನ್ನು ಯಾವಾಗ May 18th ಅನ್ಸತ್ತೆ CSK ಮ್ಯಾಚ್ ಇರೋದು, ನಮ್ದು ಲಾಸ್ಟ್ ಮ್ಯಾಚ್ ಇರೋದು. ಬೈ ದೆನ್
ಮೇ ಬಿ ವಿತ್ ದ ಗ್ಯಾಪ್ ಇನ್ ಬಿಟ್ವೀನ್ ಆಫ್ಟರ್ ದ ಥರ್ಡ್ ಮ್ಯಾಚ್ ಅಂಡ್ ಫೋರ್ತ್ ಮ್ಯಾಚ್ ಟು ಫಿಫ್ತ್ ಮ್ಯಾಚ್ ಸ್ವಲ್ಪ ರಿಕವರಿ ಆಗಿರತ್ತೆ ಅನ್ಸತ್ ಪಿಚ್ ಅವಾಗ ನೋಡ್ಕೋಬೇಕು. ಬಟ್ ನನಗ್ ಪರ್ಸನಲಿ ಕೇಳಿದ್ರೆ ಬ್ಯಾಟಿಂಗ್ ಪ್ಯಾರಡೈಸ್ ಇದ್ದಾಗ ಒಂಥರ ಚೆನ್ನಾಗಿತ್ತು, ಬಟ್ ಇವಾಗ ಅಟ್ಲೀಸ್ಟ್ ಒಂದು ಈವನ್ ಬ್ಯಾಟ್ ಅಂಡ್ ಬಾಲ್ ಕಾಂಟೆಸ್ಟ್ ಬರ್ತಾ ಇದೆ. ನಾವು ಎಕ್ಸಾಕ್ಟ್ಲಿ ಅಟ್ಲೀಸ್ಟ್ ಡಿಫೆಂಡ್ ಮಾಡೋದು ಒಂದು ಚಾನ್ಸಸ್ ಇದೆ ಎಕ್ಸಾಕ್ಟ್ಲಿ ನಮಗೆ ಇವಾಗ. ಎಕ್ಸಾಕ್ಟ್ಲಿ. ಸಿ ನಾನೇನಾದ್ರು RCB ಲೈಕ್ ಇಫ್ ದೇ ಆಸ್ಕ್ ವಿಚ್ ಪಿಚ್ ದೇ ವಾಂಟ್, ನಾನ್ ಕಣ್ ಮುಚ್ಕೊಂಡು ಇವಾಗ ಏನ್ ಪಿಚ್ ಕೊಟ್ಟಿರಲ್ಲ ಅದನ್ನೇ ಹೇಳ್ತಿರೋದು. ಯಾಕಂದ್ರೆ ಸಿ ಹಾನೆಸ್ಟ್ಲಿ RCB ಸ್ಟಿಲ್ ಡಸಂಟ್ ಹ್ಯಾವ್ ದಟ್ ಡೆಸಿಗ್ನೇಟೆಡ್ ಡೆತ್ ಬೌಲರ್. ಸೊ ದಟ್ ವಿಲ್ ಬಿ ಎ ಸ್ಟ್ರಗಲ್ ವೆನ್ ದೇ ಪ್ಲೇ ಆನ್ ಗುಡ್ ಬ್ಯಾಟಿಂಗ್ ಪ್ಯಾರಡೈಸ್ ಆಯ್ತಾ. But with this pitch, what comes into picture, Maxwell, he becomes twice the bowler. So Maxwell in the minimum 3 over ಅಂತೂ guarantee. So if anyone has the odd day, at least Maxwell can come and cover. Then Karan Sharma will can come and cover. Maipal Lambror will come and bowl. Mayank Dagar. So ಆರಾಮ್ಸೆ ಒಂದು 7 ರಿಂದ 8 ಓವರ್ ಅಂತೂ ಗ್ಯಾರಂಟಿ ಫಿಕ್ಸ್ ಆಗಿ ತಗೊಂಡ್ಬಿಡ್ಬೋದು. ಅಂಡ್ ಮೇನ್ ಆಗಿ ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ತಿರೋ ರೀಸನ್ ಲೈಕ್ ಹಿ ಕ್ಯಾನ್ ಪ್ಲೇ ದಟ್ ಎಂಟೈರ್ 20 overs of anchoring innings than going bang bang from the starting. So for me, this pitch, I think it's more suits RCB than what that batting paradise they have. ಅಂಡ್ ಇಲ್ಲಿ And ಇನ್ನೊಂದು ಪಾಯಿಂಟ್ ಇರೋದು, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ಸ್, ನಮ್ ಲೋವರ್ ಆರ್ಡರ್ ಇಸ್ ಕಾಂಟ್ರಿಬ್ಯೂಟಿಂಗ್ ಅನ್ಸುತ್ತೆ. ಲಾಸ್ಟ್ ಮ್ಯಾಚ್ ಒಂದು 70 ಪಾರ್ಟ್ನರ್ಶಿಪ್ ಅನ್ಸುತ್ತೆ, DK ಅಂಡ್ ಅನುಜ್ ರಾವತ್. ಅಂಡ್ ಇವತ್ತು ರಘು ಕ್ರೂಷಿಯಲ್ 48 ಆಫ್ಟರ್ ಏನದು ರಘು ಪವರ್ ಟೈಮ್ ಔಟ್. ನಾವು ರೀಸೆಂಟ್ ಒಬ್ರದ್ದು ಇಂಟರ್ವ್ಯೂ ಮಾಡಿದಾಗ ಇಫ್ ಎನಿ ಗುಡ್ ಥಿಂಗ್ಸ್ ವಿ ಆರ್ ಸ್ಪೀಕಿಂಗ್ ಹಿ ವಾಸ್ ಕೀಪಿಂಗ್ ಹಿಸ್ ಫಿಂಗರ್ಸ್ ಕ್ರಾಸ್ಡ್ ಆಯ್ತಾ. ಸೊ ಏನಾದ್ರೂ ಹೇಳ್ತಿದ್ಯಾ ಅಂದ್ರೆ ಫಿಂಗರ್ಸ್ ಕ್ರಾಸ್ಡ್ ಅಂತ ಇಟ್ಕೊಂಡು ಮಾತಾಡು, ಕಣ್ಣಾಕಿ ಆಮೇಲೆ ಯಾರಾದ್ರೂ ಮತ್ತೆ ಅದೊಂದು ಪಾಪ ನಮ್ DK ಅವರು ಚೆನ್ನಾಗ್ ಆಡ್ತಿದಾರೆ, ಅನುಜ್ ಆಡ್ತಿದಾರೆ. ಬಟ್ ಇಲ್ಲ, ಏನ್ DK ಒಂದಂದ್ರೆ ನೀವು ಲಾಸ್ಟ್ ಸೀಸನ್ ಇದು. ಆದ್ರೆ ಈ ಟೀಮಲ್ಲಿ I still feel Ferguson is a better option because of his skills than the other overseas bowler ಟೋಪ್ಲಿ any day. ರೇಸ್ ಟೋಪ್ಲಿ ಟೋಪ್ಲಿ ಆಲ್ಸೋ ಲೆಫ್ಟ್ ಆರ್ಮ್, ಆಲ್ರೆಡಿ ಇಂಡಿಯನ್ ಲೆಫ್ಟ್ ಆರ್ಮರ್ ಯೂಸ್ ಮಾಡ್ತಿದ್ರಲ್ಲ ದಯಾಳು, ಅದಕ್ಕೆ ಈಸ್ ನಾಟ್ ಇನ್. ಮೇ ಬಿ ಇನ್ ದ ಫ್ಯೂಚರ್ ಎಲ್ಲಾದ್ರೂ ಡೈಮೆನ್ಷನ್ ಚೇಂಜ್ ಆಗ್ತಿರೋ ಐ ಆಮ್ ಪ್ರೆಟಿ ಶೋರ್ ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಮೇ ಬಿ ಇನ್ ಅವೇ ಗೇಮ್ಸ್ ಯೂಸ್ ಮಾಡ್ತಾರೆ. ಆದ್ರೆ ಫರ್ಗ್ಯೂಸನ್ ಇಸ್ ಅ ಗುಡ್ ಆಪ್ಷನ್ ಟು ಪ್ಲೇ ಥ್ರೂ ಔಟ್ ದ ಸೀಸನ್. ಹಿ ಹ್ಯಾಸ್ ವೆರೈಟಿ ಆಫ್ ಆಪ್ಷನ್ಸ್. Ferguson definitely will play in Wankhede pitch. He'll definitely play in Gujarat pitch. Kolkata, it depends whether they give spinning wicket ಅಥವಾ fast bowling wicket ಅಂತ. Guys, there is one school of thought ಆಯ್ತಾ. ರೇಸ್ ಟೋಪ್ಲಿ, ಶಿರಾಜ್ and S Dayal. So proper opening burst, proper 6-7 overs. I think RCB can take a punt on going with Res Topli, Shiraj and S Dayal for 7 overs. That's what I feel. ಆಕ್ಚುಲಿ ಅದು ಒಳ್ಳೆಯದು, ಯಾಕಂದ್ರೆ ರೀಸ್ಟಾಪ್ಲಿ ಟುವರ್ಡ್ಸ್ ದ ಎಂಡ್ ಆಫ್ ದ ಗೇಮ್ ವಿ ನೋ ಹಿ ಕ್ಯಾನ್ ಗೆಟ್ ಹಿಟ್ ಅಂತ ಅದು ನೋಡಿದೀವಿ ಅದನ್ನ. ಬಟ್ ವಿತ್ ಸ್ಟಾರ್ಟಿಂಗ್ ಅಲ್ಲೇ ಬಂದ್ರೆ ಅದು 2 ಲೆಫ್ಟ್ ಹ್ಯಾಂಡರ್ಸ್ ಅಥವಾ ಲೆಫ್ಟ್ ಕಾಂಬಿನೇಷನ್ ಬಂದಾಗ ಐ ಥಿಂಕ್ ಇಟ್ಸ್ ಅ ಗುಡ್ ಆಪ್ಷನ್ ಅಂತಾನೆ ಅನ್ಸುತ್ತೆ ನನಗೂ ಅದು. ಓಕೆ, ನಂದು ಇನ್ನೊಂದು ಬರ್ನಿಂಗ್ ಕ್ವಶನ್. ಲಾಸ್ಟ್ ಇಯರ್ ಕೂಡ ನಮ್ಮ ಹುಡುಗಂಗ್ ಚಾನ್ಸ್ ಸಿಗ್ಲಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದ್ರು. ಈ ಇಯರ್ ಕೂಡ ಇಂಪ್ಯಾಕ್ಟಬಲ್ ಇಲ್ಲ ಆಕ್ಚುಲಿ. ಸೊ ವಾಟ್ಸ್ ಹ್ಯಾಪನಿಂಗ್ ವಿತ್ ಮನೋಜ್ ಬಂಗಾಡೆ? ಇಲ್ಲಿ Is he injured? Is he injured? Is he management not having confidence? So Manoj ಅವ್ರದ್ದು KPL Maharaja series, he had a fantastic series ಆಯ್ತಾ. He was scoring minimum 15 ball 40 runs, 2 wickets guaranteed, 3 overs bowler. Not at IPL level 3 overs, at least you can trust him for 2 overs. So impact player rule ಅಲ್ಲಿರೋ ಕೂಡ ಅವರು ಆ ಇಂಪ್ಯಾಕ್ಟ್ ಸಬ್ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಈಸ್ ಹಿ ಇಂಜೂರ್ಡ್ ಆರ್ ವಾಟ್ಸ್ ಹ್ಯಾಪನಿಂಗ್? ಅವಿ RCB ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾರೆ ಅಂತ ಹೇಳ, ನಮ್ ಮನ್ಸು ನಮಗ್ ಒಳ್ಳೇದ್ ಮಾಡಿದ್ರೆ ದೇವ್ರು, ಮನೋಜು ಅವರೆಲ್ಲ ಯಾಕೆ ಏನಂತೀರಾ ಅಂತಾನೆ ಹೇಳೋದವ್ರು. 2 ವರ್ಷದಿಂದನೂ ಅದೇ ಹೇಳ್ತಾ ಇದಾರೆ ಅವರು. ನನ್ ಪ್ರಕಾರ ಇವಾಗ ನೋಡಿ, ವೈಶಾಖಿಗೆ ಇನ್ನೂ ಇಂಪ್ಯಾಕ್ಟ್ ಸಬ್ ಅಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ಪ್ರಾಬಬ್ಲಿ ಇಫ್ ಅಟ್ ಬೌಲ್ಡ್ ಸೆಕೆಂಡ್ ಮೇ ಬಿ ಚಾನ್ಸಸ್ ಇರೋದು ಅನ್ಸರ್ ವೈಶಾಖಿಗೆ ಚಾನ್ಸ್ ಕೊಡಕ್ಕೆ. ಬಟ್ ಇಲ್ಲಿ ಅಟ್ಲೀಸ್ಟ್ ಲಾಂಬ್ರೋರ್ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಇವತ್ತಿನ ಮ್ಯಾಚ್ ಕನ್ಸಿಡರ್ ಮಾಡಿದಾಗ ನಾವು ವಿತ್ 6 and 4 he scored. ಮೇ ಬಿ ಮನೋಜ್ನ ತಗೋಬಹುದು ಇನ್ ಫ್ಯೂಚರ್ ಗೇಮ್ಸ್. ಬಟ್ ಇವಾಗ ಏನಾಗಿದೆ, ನಮ್ಮಲ್ಲಿ
ಇಂಪ್ಯಾಕ್ಟ್ ಸಬ್ಸ್ ನ ನೋಡಿದಾಗ ಎಲ್ಲ ಇಂಡಿಯನ್ಸೇ ಇರೋದು ನಮ್ಮ ಸಬ್ಸ್ ಅಲ್ಲಿ. ಹೌದೌದು. ಸೊ ಆ ಸಬ್ಸ್ ಅಲ್ಲಿ ಯಾರನ್ನ ತಗೋಬೇಕು, ಅಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇದಾರೆ, ಒಬ್ರು ಬೌಲರ್ ಇದಾರೆ, ಒಬ್ರು ಆಲ್ರೌಂಡರ್ ಇದಾರೆ. ಅಂಡ್ ಆ ಆಲ್ರೌಂಡರ್ಸ್ ಅಲ್ಲಿ ಮನೋಜ್ ಫಿಟ್ ಇನ್ ಆಗ್ತಾ ಇಲ್ಲ ಅನ್ಸುತ್ತೆ. ವಿತ್ 11+5+8 ಇದಾರೆ ಇನ್ನ ಆ ಕಡೆಗೆ ಕೂತಿರೋರು. ಸೊ ಆ 8 ಅಲ್ಲಿ ಮನೋಜ್ ಒಬ್ರು ಆಗ್ಬಿಟ್ಟಿದ್ದಾರೆ ಅನ್ಸ್ತದೆ. ಅಂಡ್ ಐ ಸ್ಟಿಲ್ ಡೌಟ್, ನೀನ್ ಹೇಳ್ದಂಗೆ ಐ ಡೌಟ್ ಹಿಮ್ ಗೆಟಿಂಗ್ ಅ ಚಾನ್ಸ್ ಈ ಸೀಸನ್. See, Manoj at Wankhede at Kolkata, like last pitch ಏನಿತ್ತು SRH ಮತ್ತು Kolkata pitch. If Wankhede and Kolkata pitch remains same, like how the batting parade it is, I would even give Manoj playing 11 chance. Ask him to play at number 3, go, give him full freedom, ask him to play 20 balls. He will win you matches for RCB for sure. He's that ಇಟ್ ಇಸ್ ನಾಟ್ ಮುಂಬೈ talented ಟು player. ಗಿವ್ ಚಾನ್ಸ್. ನಿನ್ನೆ ಒಬ್ಬ ಆಡ್ದ ಮುಂಬೈಗೆ, ಐ ಆಮ್ ನಾಟ್ ರಿಕಾಲಿಂಗ್ ಹಿಸ್ ನೇಮ್. ಒಂದು Namandeer. ನಮನ್ದೀರ್ ಕರೆಕ್ಟ್. ಆ ಒಂದ್ ಹುಡ್ಗ ಬಂದವನೇ ಸಿಕ್ಸ್ ಹೊಡ್ದ ನಿನ್ನೆ. ಅವನು ಬಂದಂಗೆ ಅದು. ಬಟ್ ಆ ತರ ಫ್ರೀಡಮ್ ಕೊಡ್ಬೇಕು, ಫ್ರೀಡಮ್ ಟು ಎಕ್ಸ್ಪ್ರೆಸ್, ಫ್ರೀಡಮ್ ಟು ಪ್ಲೇ. ಯಾಕಂದ್ರೆ ನಾವು ಕೇಳಿದೀವಿ ಇಂಟರ್ವ್ಯೂಸ್ ಅಲ್ಲೂ ದಟ್ ಇಟ್ಸ್ ಡಿಫಿಕಲ್ಟ್ ಟು ಪರ್ಫಾರ್ಮ್ ದ ಬಿಗ್ ಸ್ಟೇಜ್ ಅಂತ ಅದು. ಅಂಡ್ ಫಸ್ಟ್ ಮ್ಯಾಚ್ ಅಲ್ಲಿ ಫೇಲ್ಯೂರ್ ಆಗ್ಬೋದು. ಇವಾಗ ರಜತ್ ಪಟ್ಟಿದಾರ್ನ ಮೊನ್ನೆ 0 ಔಟ್ ಆದ, ಇವತ್ತು ಬ್ಯಾಕ್ ಮಾಡಿದ್ರು. ಇವತ್ತು ಏನ್ ಬಾರಿ ಹೊಡಿದಿಲ್ಲ, ಬಟ್ ಸ್ಟಿಲ್ ಅಟ್ ಲೀಸ್ಟ್ ಈ ಕೇಮ್ ಟು ಫಾರ್ಮ್ ಅಂತ ಹೇಳ್ಬೋದು. ಬಟ್ ಆ ತರ ಬ್ಯಾಕ್ ಮಾಡ್ಬೇಕಷ್ಟೇ ಮನೋಜ್ ಅವ್ರನ್ನು. ಇವಾಗ ವೈಶಾಖ್ ನ ಲಾಸ್ಟ್ ಸೀಸನ್ ಬ್ಯಾಕ್ ಮಾಡ್ದಂಗೆ ಈ ಟೈಮ್ ಬ್ಯಾಕ್ ಮಾಡ್ಬೇಕು. ಬಟ್ ಐ ಡೌಟ್ ದೆಮ್ ಚೇಂಜಿಂಗ್ ಎನಿಥಿಂಗ್ ಈ ಫಾರ್ಮ್ಯಾಟ್ ಅಲ್ಲಿ. ಅಟ್ಲೀಸ್ಟ್ ಬ್ಯಾಟಿಂಗ್ ಅಂತೂ ಚೇಂಜ್ ಆಗಲ್ಲ. ಕ್ಯಾಮ್ರನ್ ಗ್ರೀನ್ 3 ನಲ್ಲಿ ಬರ್ತಾರೆ, ಮ್ಯಾಕ್ಸ್ವೆಲ್ 4 ಅಲ್ಲಿ ಬರ್ತಾರೆ, ವಿತ್ DK ಫಿನಿಶಿಂಗ್ ದ ಇನ್ನಿಂಗ್ಸ್. ಅಂಡ್ ಇಲ್ಲಿ ನಾವು ಹೈಲೈಟ್ ಮಾಡ್ತಾ ಇರೋದೇ ಬ್ಯಾಟಿಂಗ್ ನ ಅಷ್ಟೇ. ಬೌಲಿಂಗ್ ನೀನ್ ನೋಡು, ಅದೇ 3-4 ಜನ ಅವರೇ ಇರೋದು. ಯಶ್ ದಯಾಲ್, ಎಸ್ ಇಟ್ಸ್ ಅ ಸರ್ಪ್ರೈಸ್ ಪ್ಯಾಕ್ ಇವಾಗ ಎಲ್ಗೂನು ವಿತ್ ಹಿಸ್ ಬೌಲಿಂಗ್. ಅಂಡ್ ಬೆಸ್ಟ್ ಥಿಂಗ್ ನಂಗೆ ಅನ್ಸಿದ್ದು 2 ಬೌನ್ಸರ್ಸ್ ಇನ್ ಎನ್ ಓವರ್. ಈ ನಮ್ ಟೀಮ್ಗೆ ಅಂತಲ್ಲ, ಯಾವ ಟೀಮ್ ಆದ್ರೂ ಐ ಥಿಂಕ್ ಇಟ್ಸ್ ಬಿಕಮ್ ದ ಬೆಸ್ಟ್ ಥಿಂಗ್ ಈ ಸೀಸನ್. ಅದು ಯು ನೆವರ್ ನೋ ಯಾವಾಗ ಇನ್ನೊಂದು ಬೌನ್ಸರ್ ಆಗ್ತಾರೆ ಅಂತ. ಸೊ ಅದು ಒಂದಾದ್ರೆ ಎಸ್, ಇನ್ನು RCB ತುಂಬಾನೇ ಇದೆ. KKR ಬೇರೆ ರಸಲ್ ಅಣ್ಣ ಫಾರ್ಮರ್ ಬಂದ್ಬಿಟ್ಟಿದ್ದಾರೆ ಮೊನ್ನೆ ಬೇರೆ. ಅದು ರಸಲ್ ನೆಕ್ಸ್ಟ್ ಮ್ಯಾಚ್ ಫ್ಲಾಪ್ ಆಗ್ತಾನೆ ಬಿಡು, ಅವ್ನು ಫೇಲ್ ಆಗ್ತಾನೆ. ನೆಕ್ಸ್ಟ್ ಮ್ಯಾಚ್ ಪಕ್ಕ ಹರ್ಷಲ್ ಫೇಲ್ ಪಟೇಲ್ ಬೇರೆ ಆಗ್ತಾನೆ. ಟೀಮ್ ಅಲ್ಲಿ ಇದಾರೆ. ಈ ಟೈಮ್ ನಮ್ ಟೀಮ್ ಅಲ್ಲಿ ಇಲ್ಲ, ಅವರು ಔಟ್ ಮಾಡ್ಸಕ್ಕೆ. ಇಲ್ಲ ರಸಲ್ದು ಏನ್ ಫೈರ್ ಅಪ್ ಆಗಲ್ಲ. ಕಾರ್ತಿಕ್ 1 second, ಬೇರೆದು ಮುಗ್ಸಕ್ಕಿಂತ ಮುಂಚೆ. ಓಕೆ, ಹೌ ಮಚ್ price tag has played RCB in selecting players? So before auction, I would have given Will Jacks go 100 out of 100 times and Vaishak in place of Yash Dayal. So since we are giving them 5 crores and 17 crores, do you think that price tag is making them to play? See, ವೈಶಾಖ್ ಡೆಫಿನೆಟ್ಲಿ ಸ್ಟಿಲ್ ಫೈನ್. ಯಾಕಂದ್ರೆ ಯಶ್ ದಯಾಲ್ ಇಸ್ ಬೌಲಿಂಗ್ ವೆಲ್, 5 crores ಅ ಗುಡ್ ಪ್ಲೇಯರ್ ಅಂತ ಹೇಳ್ಬೋದು. ಬಟ್ ಅಲ್ಜಾರಿ 11 ಕೊಟ್ಬಿಟ್ಟು ಆಡ್ಸ್ಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಅಟ್ಲೀಸ್ಟ್ ಆವರೇಜ್ ಮಾಡ್ಕೋಬೇಕು. 10 ಮ್ಯಾಚ್ ಆಡಿದ 1 ಕೋಟಿ ಕೊಟ್ವಿ ಮ್ಯಾಚ್ಗೆ, ನಂಗೆ ಅವ್ರಿಗೆ ಇದಾಗ್ಬೇಕದು. ನನ್ ಗ್ರೀನ್ ಕೇಳ್ತಿರೋದು, ಗ್ರೀನ್ ಅಂಡ್ ವಿಲ್ ಜಾಕ್ಸ್. ಗ್ರೀನ್ ಆಫ್ ಕೋರ್ಸ್ ಈಸ್ ಅ ಪ್ಲೇಯರ್. ಮೇ ಬಿ ಅವ್ರು ರಿಟೆನ್ಷನ್ ಮಾಡ್ತಾರೆ ನೆಕ್ಸ್ಟ್ ಇಯರ್. ಬಿಗ್ ಆಕ್ಷನ್ ಮುಂಚೆ ಡೆಫಿನೆಟ್ಲಿ ರಿಟೈನ್ ಮಾಡ್ತಾರೆ ಗ್ರೀನ್ ನ, ಮ್ಯಾಕ್ಸಿನ, ವಿರಾಟ್. ನೋ ಡೌಟ್ ಇನ್ ದಟ್. ನನಗಂತೂ ಇವತ್ತಿನ ಪರಿಸ್ಥಿತಿಲಿ ದಟ್ ಇಸ್ ವೈ ದೇ ಹ್ಯಾವ್ ಟೇಕನ್ ಹಿಮ್ ಫಾರ್ 17 crores ಅದು. ಅಂಡ್ ಆಫ್ ಕೋರ್ಸ್ ಲಾಸ್ಟ್ ಟೈಮ್ 100 ಹೊಡ್ದ ಅಂತಲ್ಲ ತಗೊಂಡಿದ್ದವನ. ನೀವ್ ಮುಂಬೈ ಇಂಡಿಯನ್ಸ್ಗೂ ಗೊತ್ತಿದೆ ಆ ಟ್ಯಾಲೆಂಟ್ ಇದೆ ಅಂತ, RCBಗೂ ಗೊತ್ತಿದೆ, ಅಂಡ್ ಎಲ್ರಿಗೂ ಗೊತ್ತಿದೆ ಅದು ಟ್ಯಾಲೆಂಟ್. ನಾನು ಅವತ್ತು BDA ಕಾಂಪ್ಲೆಕ್ಸ್ ಹತ್ರ ಟೀ ಕುಡ್ಕೊಂತ ಅದೇ ಹೇಳ್ದೆ ರಘು, ಕ್ಯಾಮರನ್ ಗ್ರೀನ್ ಕ್ಯಾನ್ ಬಿ ಒನ್ ಆಫ್ ದಿ ಗ್ರೇಟೆಸ್ಟ್ ಆಲ್ರೌಂಡರ್ ಹೂ ಕುಡ್ ಬಿಕಮ್ ಇನ್ ನೆಕ್ಸ್ಟ್ ಡೆಕೇಡ್ ಅಂತ. So anyways, 4 minutes ಇದೆ ಇನ್ನ. In that 4 minutes 8-9 teams ಇದೆ ಇನ್ನ. ಸೊ ಬೇಗ ಮಾಡ್ಬೇಕಾಗತ್ತೆ. ಮ್ಯಾಚ್ ವೈಸ್ ಫಸ್ಟ್ ಮ್ಯಾಚ್ CSK ಗೆದ್ರು. ಸೊ ಯೋರ್ ಥಾಟ್ಸ್ ಗೈಸ್, CSK as a team, ಋತುರಾಜ್ as captain. ಗುಡ್, ಓವರ್ ಆಲ್ ಗುಡ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಯಾಕಂದ್ರೆ ಸಿಂಪಲ್, ಅವರು ರನ್ ರೇಟ್ ಪ್ರಕಾರ ಹೊಡೆದಿರ್ಲಿಲ್ಲ ಅಂದ್ರೆ ಫಸ್ಟ್ 10 overs 10 ಅಲ್ಲಿ ಹೊಡೆದಿದ್ರು. ಆಫ್ಟರ್ ಪವರ್ ಪ್ಲೇ RCB ರೆಸ್ಟ್ರಿಕ್ಟ್ ಮಾಡಿದ್ರೆ ದಟ್ ಮ್ಯಾಚ್ ವುಡ್ ಹ್ಯಾವ್ ಬಿನ್ ಆರ್ಸ್. ಬಟ್ ಆ ರನ್ ರೇಟ್ ಅನ್ನ ಕೀಪ್ ಅಪ್ ಮಾಡ್ಕೊಂಡು ಹೊಡೆದಿದ್ದು, ಇಟ್ ವಾಸ್ ಪ್ಯೂರ್ಲಿ CSK's game, no doubt. And Abhi, coming to KKR and SRH, both 20+ crores players ಆಡಿದ್ದು. Both unpredictable, both having multiple stars, but you never know which team will turn up. So one day both the team can score 200 or they both can get allowed for 120, 140. So both unpredictable. And next match MIದು ಹೇಳಪ್ಪ ನಮ್ ಗುಜರಾತ್ ಇಂದ. Okay, still CSK MI looks very tentative.
even though RCB has lost first match, but they look confident, aita. It was not that RCB lost by playing bad cricket. They lost by few here and there miss. Bad But phases. even if CSK has won that match, it was not that confident CSK which won that match, aita. Both CSK I mean MI anyway lost that match, but should have won. But even if they had won, I wouldn't have given them 5 out of 10 rating, because ಮಲ್ಟಿಪಲ್ ಪ್ಲೇಯರ್ಸ್ ಇಂಜುರಿಯಿಂದ ಬರ್ತಿದ್ದಾರೆ, ಮಲ್ಟಿಪಲ್ ಪ್ಲೇಯರ್ಸ್ ಇಂಜುರಿಯಿಂದ ಮಿಸ್ ಆಗಿದ್ದಾರೆ. ಸೊ ದೇ ಆರ್ ಟ್ರೈಂಗ್ ಟು ಫಿಟ್ ಇನ್ ನಾವು ಸೆಕೆಂಡ್ 11 ಪ್ಲೇಯರ್ಸ್ ಆಲ್ಮೋಸ್ಟ್. ಬೋತ್ CSK ಡೆವನ್ ಕನ್ವೆ ಇಲ್ಲ, ಪತಿರಾಣ ಇಲ್ಲ, ಇಲ್ಲೂ ಅಷ್ಟೇ. ಸ್ಕೈ ಇಲ್ಲ, ಬೆರನ್ ಇಲ್ಲ, ಸೊ ಕಪಲ್ ಆಫ್ ಪ್ಲೇಯರ್ಸ್ ಇಲ್ಲ. So both are looking tentative. It is that magic of that CSK's confidence got them through. But MI again, that always that first match. ನಾನು ಇವತ್ತು ನಿನಗೆ ಬೆಳಗ್ಗೆ ಹೇಳಿದೆ, ನೆಕ್ಸ್ಟ್ ಮ್ಯಾಚ್ SRH ಮೇಲೆ ಸೋಲ್ತಾರೆ ಅವ್ರು. I'm pretty sure they will lose that SRH match also, because that confidence, that tentativeness still there. So until Surya comes back, this team will struggle to finish the games. And you never know, Tilak might turn up, Rohit might turn up, but Surya is the backbone of this entire batting. ಸೊ ಇನ್ನ 4 ಟೀಮ್ ಇರೋದು GT ಅಂಡ್ LSG, ರಾಜಸ್ಥಾನ್ ಅಂಡ್ ಇವತ್ತು ಆಡಿದ್ ಪಂಜಾಬ್. ಸೊ Okay, Rajasthan is looking one of the most underdog team. That team, if they play well, it has all the potential to go all the way. But you should see like how that consistent performance. ಯಾಕಂದ್ರೆ ಶಿಮ್ರಾನ್ ಹೆಟ್ಮಾಯರ್ ಅಂತೂ ಅಣ್ಣಂದ್ 2 ವರ್ಷದಿಂದ ಪರ್ಫಾರ್ಮೆನ್ಸ್ ಇಲ್ಲ. ರಿಯಾನ್ ಪರಾಗ್ದು ಇಲ್ಲ. ಸ್ಯಾಮ್ಸನ್ ಫಸ್ಟ್ ಮ್ಯಾಚ್ ಆಡ್ತಾನೆ, ನೆಕ್ಸ್ಟ್ 10 ಮ್ಯಾಚ್ ಎಂಟೈರ್ ಸೀಸನ್ ಫ್ಲಾಪ್. ಸೊ Rajasthan, it has I mean looking well, but you never know how they play consistently. GT, I still have doubts. I don't know. Without Shami, without Hardik, whatever people say about Hardik, but without Shami, Hardik, I don't know how they will cope up for this entire long season. They might surprise multiple teams, but you need that consistent performance to go all the way. LSG ಏನ್ ಹೇಳ್ಬೇಕು ಅವರಿಗೆ. ನಮ್ ರಾಹುಲ್ 25 ಬಾಲಿಗೆ ಹತ್ತಿರ್ತಾರೆ, ಸಡನ್ ಆಗಿ ನೆಕ್ಸ್ಟ್ 10 ಬಾಲ್ ನೋಡಿದ್ರೆ ಅಡ್ನ 50 ಹೋಗಿರ್ತಾರೆ. ಸೊ ಗೊತ್ತಿಲ್ಲ, ಲೈಕ್ LSG ಅವ್ರಿಗೆ ಲಕ್ ಫ್ಯಾಕ್ಟರೇ ಹೊಡಿತಿಲ್ಲ ಲಕ್ ಫ್ಯಾಕ್ಟರ್ ಇಲ್ಲ. ಬಿಕಾಸ್ ಊರನ್ನು ಅವಾಗ ಆಡಿದ ಆಟ ಮೀನ್ಸ್ ಈ ಕೂಡ ಸಿಂಗಲ್ ಹ್ಯಾಂಡೆಡ್ಲಿ ಒನ್. ಆ ಲಕ್ ಫ್ಯಾಕ್ಟರ್ ಒಂದೇ ಆಗ್ತಿಲ್ಲ ಅನ್ಸುತ್ತೆ ಆ ಟೀಮಿಗೆ. ಎಲ್ಲ ಇದೆ, ಲಕ್ ಒಂದಿಲ್ಲ ಅಂತ ಇರಲ್ಲ, ಆ ತರ ಹೋಗ್ತಿದೆ ಆ ಟೀಮ್ ಅಂತೂ. ಅಂಡ್ ಫೈನಲಿ ಪಂಜಾಬ್ ಅಂಡ್ ಡೆಲ್ಲಿ ಇದೆ. ಪಂಜಾಬ್ ಒಂದ್ ಲೆವೆಲ್ ಚೆನ್ನಾಗಾದ್ರು ಆಡ್ತೀಯಾರ ಕಣ. ನನಗ ಡೆಲ್ಲಿ ಬೌಲಿಂಗ್ ಲೈನಪ್ ನೋಡಿ ಬೇರೆ ಟೀಮ್ದೆಲ್ಲ ಆಸ್ಟ್ರೇಲಿಯಾ ಬೌಲಿಂಗ್ ಲೈನಪ್ ಅನ್ಸುತ್ತೆ ನನಗೆ. ಇಶಾಂತ್ ಶರ್ಮಾ, ಮಾರ್ಕಸ್, ನಮ್ಮ ಮಿಚೆಲ್ ಮಾರ್ಷ್ ಸೆಕೆಂಡ್ ಮೇನ್ ಬೌಲರ್ ಅಲ್ಲಿ. ಲಕ್ಕಿಲಿ ಅವ್ರಿಗೆ ಇಬ್ರು ಪ್ರೂವನ್ ಸ್ಪಿನ್ನರ್ಸ್ ಇದಾರೆ, ಕುಲ್ದೀಪ್ ಪ್ಲಸ್ ಅಕ್ಷರ್. ಇಲ್ಲಾಂದಿದ್ರೆ ಇತ್ತು ಹಬ್ಬ ಅವರಿಗೆ. ಯಾರು ಈ ಬೌಲರ್ಸ್ ವರ್ಷನೂ ಅವ್ರದ್ದು ಅಷ್ಟೇ, ಈ ವರ್ಷನೂ ಅಷ್ಟೇ. ನನಗೆ ಇನ್ನೊಂದೇನ್ ಅರ್ಥ ಆಗ್ತಿಲ್ಲ ಅಂದ್ರೆ ಗುರು, ಫ್ರಾಂಚೈಸಿ ಕ್ರಿಕೆಟ್ ಅಲ್ಲಿ ಮುಖೇಶ್ ಅಣ್ಣಂಗ್ ಯಾರು ಪ್ಲೇಯಿಂಗ್ ಲೆವೆಲ್ ಕರ್ಕೊಂತಿಲ್ಲ ಅಂತದ್ ನಮ್ ಇಂಡಿಯಾದವ್ರು 11 ಅಲ್ಲಿ ಚಾನ್ಸ್ ಕೊಡ್ತೀರಲ್ಲ, ಏನ್ ಸೀರಿಯಸ್ಲಿ ಅದೊಂಥರ ನಗುನೇ ಬಂತು ಆಕ್ಚುಲಿ ಹೊತ್ತು. ಸೊ ಇನ್ನ ವೀಕ್ ಅಹೆಡ್ ಬಿಗ್ ವೀಕ್ ಅನ್ಸತ್ತೆ. ಟುಮಾರೋ ವಿ ಹ್ಯಾವ್ ದ ರಿಪೀಟ್ ಆಫ್ ಫೈನಲ್ಸ್, GT ಅಂಡ್ ಚೆನ್ನೈ. Before we go to tomorrow's match, India should celebrate. India should be, how to say, that relief kind of sense. Rishabh Pant is back. That guy looked absolutely fine. Keeping agli, his moves agli, his batting, ಆಡಿದ್ 20 runs 20 ball, but he looked absolutely fine. Touch wood, finger crossed. We have Australia series coming up. We need Rishabh Pant there, but at least India should celebrate Rishabh Pant is back. ಅಂಡ್ ಇನ್ನೊಂದು ಬರ್ನಿಂಗ್ ಕ್ವಶನ್ ಅಭಿ ಇರೋದು, ನಿನ್ನೆ ಏನಾಯ್ತು ಹಾರ್ದಿಕ್ ಮತ್ತೆ ರೋಹಿತ್ ಮಧ್ಯ ಅಂತ. ಎನಿವೆ ಅದ್ ಇನ್ನೊಂದು ವಿಡಿಯೋ ತಗೊಳ್ಳೋಣ ನಾವು ಅದನ್ನ, ಯಾಕಂದ್ರೆ ಲಾಂಗ್ ಡಿಸ್ಕಷನ್ ಇದೆ ಅದು. ಹಾರ್ದಿಕ್ ರೋಹಿತ್ ಮಧ್ಯ ನಡೆದಿದ್ದು, ಒಬ್ಬ ಇನ್ ಸರ್ಕಲ್ ಫೀಲ್ಡರ್ ನ DP ಕಳ್ಸಿದ್ದು ಆಕ್ಚುಲಿ ರಾಂಗು. ಎನಿವೇಸ್, ನಾಳೆ ಮ್ಯಾಚಿಗೆ ನೋಡಿದಾಗ GT ವರ್ಸಸ್ CSK, ಯುವರ್ ಪ್ರೆಡಿಕ್ಷನ್, ರಿಪೀಟ್ ಆಫ್ ಲಾಸ್ಟ್ ಇಯರ್ಸ್ ಫೈನಲ್. GT. ಚೆನ್ನೈ ಅಲ್ಲ ನಡೀತಿರೋದು? ಇಲ್ಲ, ಚೆನ್ನೈ, ಗುಜರಾತ್ ಅಲ್ಲಿ. ಚೆನ್ನೈ ಅನ್ಸುತ್ತೆ, ಚೆನ್ನೈ ಅನ್ಸುತ್ತೆ. ಚೆನ್ನೈ If ಎಲ್ಲ it is ನಡೀತಿರೋದು. if it is Chennai, I'll go with Chennai. If it is in GT, it is in GT. ಎನಿ ಡೇ ಚೆನ್ನೈ, ಇನ್ ಚೆನ್ನೈ ಫಾರ್ ಶೋರ್. ಅದನ್ನು ಔಟ್ ಪರ್ಫಾರ್ಮ್ ಮಾಡೋದಂದ್ರೆ ದೆನ್ ಇಟ್ ಇಸ್ ಕಂಪ್ಲೀಟ್ಲಿ ದ ಪ್ಲೇಯರ್ಸ್
ಎಫರ್ಟ್ ಅನ್ನಲೇಬೇಕು, ಬಿಕಾಸ್ ದೇ ದೇ ಆರ್ ರೂಲಿಂಗ್ ದ ಫೋರ್ಟ್ರೆಸ್. ಅವರು ಫೋರ್ಟ್ರೆಸ್ ಆಗಿಲ್ಲ ಕಾಂಪಿಟೇಷನ್ ಇರ್ಲಿ ಅಂತ ಕಾರ್ತಿಕ್. ನಾನು ಅಟ್ಲೀಸ್ಟ್ ಕಾಂಪಿಟೇಷನ್ ಅಂತ Fortress- ನಾನು GT ಅಂತ ತಗೋತೀನಿ. ಇಬ್ರು CSK ತಗೊಂಡಿರೋದಕ್ಕೆ ಹೋಪ್ ದೇ ವಿಲ್ ಡೂ ವಾಟ್ ದೇ ಡಿಡ್ ಇನ್ 2022. ಎಲ್ಲ ಅಲುಕ್ ಬುಲುಕ್ ಅಲ್ಲಿ ಗೆದ್ದು ಕ್ವಾಲಿಫೈಯರ್ಸ್ ಹೋಗೋದದು. ಓಕೆ, ನಮಗೆ ಮೋಸ್ಟ್ಲಿ ಝೂಮ್ ಅವರು ಎಂಡ್ ಮಾಡ್ತಾರೆ ಡಿಸ್ಕಷನ್. Yes, ನಾವ್ ಇನ್ನೂ so ಆ ಲೆವೆಲ್ before that, ಬಂದಿಲ್ಲ. ಪ್ರೋ ವರ್ಷನ್ ತಗೊಳ್ಳೋಷ್ಟು ಬೇಗ ಬರ್ಲಿ ಅಂತ So- ಬೇಡ್ಕೊಳ್ಳಿ viewers ನಮಗೆ. ಜಾಸ್ತಿ ನೋಡಿ ಯಾರು ಜಾಯಿನ್ ಆಗ್ತೀರಾ ಅಂದ್ರೆ ಮೊನ್ನೆನೆ ಅಭಿ ಹೇಳಿದಾನೆ, ಯು ಕ್ಯಾನ್ ಜಾಯಿನ್ ಅಸ್ ಎನಿ ಟೈಮ್, ಪ್ಲೀಸ್ ಪಿಂಗ್ ಅಸ್ ಆನ್ ಇನ್ಸ್ಟಾಗ್ರಾಮ್. ನಮ್ ಹ್ಯಾಂಡಲ್ ಹಾಕಿರ್ತೀವಿ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ. ಅಗೇನ್ ಲಾಸ್ಟ್ ಗೆ ಹೇಳ್ತಿದ್ವಿ ಕಣ ರಘು, ಯಾರು ನೋಡಲ್ಲ ಇದನ್ನ. ಯಾರೋ ಮೊನ್ನೆ ಮಹಾನ್ ಭಾವ ಒಬ್ರು ಪಾಪ ನಮ್ಗೆ ಕಮೆಂಟ್ ಬೇರೆ ಮಾಡಿದ್ರು, ನಿಮ್ ಪ್ರಿವ್ಯೂಸ್ ವಿಡಿಯೋ ಬಂದಿಲ್ಲ ಅಂತ. ನಾನು ಇವಾಗ ಅವಾಗ preview ಮೋಸ್ಟ್ಲಿ ಕೊಡ್ತಾ ಇದೀರಿ. DRS ಹಾಕದ್ನ ನಮಗೆ ಹಾಕಿದ್ರೆ ಅನ್ಕೊಂಡಿದ್ದೇನೋ. ಓಕೆ, Anyways, viewers, thank you so much for this support. We ಅಲ್ಲ ಇನ್ 3 ದಿವಸ ಇವರಿಬ್ರು ಮೋಸ್ಟ್ಲಿ ಡೌಟ್ ಬರೋದು. ನಾನಂತೂ ಬರ್ತೀನಿ. ಇಲ್ಲ ನಾಳೆ ಮಾಡೋಣ. ನಾಡಿದ್ದು ಗುರುವಾರ ಅಂತೂ ಡೆಫಿನೆಟ್ಲಿ ಇರ್ತೀನಿ ನಾನು. ಸೊ ಎಸ್, ಥ್ಯಾಂಕ್ ಯು ವ್ಯೂವರ್ಸ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. 500 ಅಂತೂ ಟಚ್ ಮಾಡಿಸಿ ಅಟ್ಲೀಸ್ಟ್ ಈ ವೀಕ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ನಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ RCB.